ಹಲೋ. ಹೇಳ್ರಿ ಮೇಡಮ್ ರೀ. ಹಾ, ಹಲೋ, ಗುಡ್ ಈವ್ನಿಂಗ್. ಗುಡ್ ಈವ್ನಿಂಗ್ ರೀ ಮೇಡಮ್. ಮುಂಜಾನೆ ನಾವು ಇದು ಏನು ಅಂತಂದ್ರೆ ಈ ಒಂದು ಸಮಾಜ ಸೇವೆಯಲ್ಲಿ ಒಂದು ಸಮಾಜ ಕಲ್ಯಾಣ ಮತ್ತು ಅಭಿವೃದ್ಧಿ ಸಂಸ್ಥೆಗಳನ್ನ ಯಾಕೆ ನಾವು ಅವಶ್ಯಕತೆ ಇದೆ ಈ ಒಂದು ಸೇವೆಗಳನ್ನು ಒದಗಿಸುವಲ್ಲಿ ಅಂತ ಹೇಳಿ ನಾವು ನೋಡಿದೀವಿ. ಅದರಲ್ಲಿ ಏನು ಅಂತಂದ್ರೆ ಫಾರ್ಮಲ್ ಅಂಡ್ ಇನ್ಫಾರ್ಮಲ್ ಆರ್ಗನೈಸೇಷನ್ಸ್ ಗಳನ್ನ ನೋಡಿದೀವಿ. ಈಗ ಎರಡನೇ ಆರ್ಗನೈಸೇಷನ್ಸ್ ಯಾವುವು ಅಂತಂದ್ರೆ ಸ್ಟ್ರಕ್ಚರ್ಡ್ ಅಂಡ್ ಅನ್ಸ್ಟ್ರಕ್ಚರ್ಡ್ ಆರ್ಗನೈಸೇಷನ್ಸ್. ರಚಿತ ಮತ್ತು ರಚಿತವಲ್ಲದ ಸಂಸ್ಥೆಗಳು ಕೂಡ ಒಂದು ಸಮಾಜ ಸೇವೆಗಳನ್ನ ಒದಗಿಸುವಲ್ಲಿ ಒಂದು ಸಂಸ್ಥೆಗಳು ಕೆಲಸ ಮಾಡ್ತಾವ. ಆ ನಿಟ್ಟಿನಲ್ಲಿ ಕೂಡ ಈ ಒಂದು ಸಂಸ್ಥೆಗಳನ್ನು ಕೂಡ ನಾವು ಅರ್ಥ ಮಾಡ್ಕೊಳ್ಳೋದು ತುಂಬಾ ಅವಶ್ಯಕ ಅಂತ ಹೇಳಿ ಹೇಳ್ಬೋದು. An organization is a group of people who are cooperating under the direction of a leader for the accomplishment of a common end. ಅಂದ್ರೆ ಈ ತರದ ಒಂದು ಸಂಸ್ಥೆಗಳು ಏನ್ ಮಾಡ್ತಾವಂತಂದ್ರೆ ಇದು ಒಂದು ಸಂಘಟನೆಯಾಗಿದ್ದು ಸಾಮಾನ್ಯ ಅಂತ್ಯದ ಸಾಧನೆ ಜನರ ಒಂದು ಗುಂಪು ಅಂತ ಹೇಳಿ ನಾವಿಲ್ಲಿ ಹೇಳ್ತೀವಿ. ಸಾಮಾನ್ಯವಾಗಿ ಆ ಒಂದು ಸಂಸ್ಥೆಯನ್ನ ನಡೆಸತಕ್ಕಂತ ಒಂದು ಆಶಯ ಅಥವಾ ಉದ್ದೇಶ ಏನಿರುತ್ತೆ ಅಂತಂದ್ರೆ ಇದ್ರದ್ದೊಬ್ಬ ಲೀಡರ್ ಇರ್ತಾನ, ಮತ್ತೆ ಆ ಲೀಡರ್ನ ಒಂದು ನಿರ್ದೇಶನದಲ್ಲಿ ಒಂದು ಹಾಕಿಕೊಂಡಂತ ಒಂದು ಏನು ಉದ್ದೇಶಗಳಿರ್ತಾವಲ್ಲ ಉದ್ದೇಶಗಳನ್ನ ಈಡೇರಿಸಲಿಕ್ಕೆ ಅಥವಾ ಸಾಧನೆಯನ್ನ ಮಾಡ್ಲಿಕ್ಕೆ ಇರುವಂತ ಸಂಘಟನೆಯನ್ನ ನಾವು ಸಂಘಟನೆ ಅಂತ ಕರಿತೀವಿ. The need for an organization arises when two or more persons unite together to achieve some common objectives. ಅಂದ್ರೆ ಯಾವುದೇ ಒಂದು ಸಂಘಟನೆಯನ್ನ ಸ್ಥಾಪನೆ ಮಾಡ್ಬೇಕು ಅಂತಂದ್ರೆ ಒಬ್ಬರಿಂದ ಸಾಧ್ಯ ಆಗೋದಿಲ್ಲ. ಅಲ್ಲಿ ಎರಡು ಅಥವಾ ಮೂರು ವ್ಯಕ್ತಿಗಳು ಒಂದು ಕಡೆ ಬಂದು ನಾವೇನಾದ್ರೂ ಸಾಮಾನ್ಯವಾದಂತಹ ಒಂದು ಉದ್ದೇಶಗಳನ್ನ ಇಟ್ಕೊಂಡು ಏನಾದ್ರೂ ಸಾಧಿಸ್ಲಿಕ್ಕೆ ಇಚ್ಛಿಸ್ತಾ ಇದ್ದೀವಿ ಅಥವಾ ಒಗ್ಗೂಡ್ತಾ ಇದೀವಿ ಅಂತ ಅನ್ನುವಂತ ಒಂದು ದೃಷ್ಟಿಕೋನದಿಂದ ಏನಾಗ್ತಂತಂದ್ರೆ ಸಂಘಟನೆಯನ್ನ ಮಾಡ್ಬೇಕಾಗ್ತದ. ಹಾಗಾಗಿ ಆರ್ಗನೈಸೇಷನ್ ಈಸ್ ಒನ್ ಆಫ್ ದ ಬೇಸಿಕ್ ಫಂಕ್ಷನ್ ಆಫ್ ಮ್ಯಾನೇಜ್ಮೆಂಟ್. ಅಂದ್ರೆ ಈ ಒಂದು ಸಂಘಟನೆಗಳು ಏನ್ ಮಾಡ್ತಾವಂತ ಅಂದ್ರೆ ಇದು ಕೂಡ ಒಂದು ಮೂಲಭೂತವಾದಂತ ಒಂದು ನಿರ್ವಹಣೆ ಕಾರ್ಯಗಳಲ್ಲಿ ಅಥವಾ ಮೂಲ ಕಾರ್ಯಗಳಲ್ಲಿ ಒಂದಾಗಿದೆ ಅಂತ ಹೇಳ್ಬೋದು. ಇಟ್ಸ್ ಇಂಪಾರ್ಟೆನ್ಸ್ ಲೈಸ್ its importance lies in the systematically evolved pattern of relationship designed to set in motion the process of managerial functions. ಅಂದ್ರೆ ಇಂಥ ಸಂಘಟನೆಗಳು ಏನ್ ಮಾಡ್ತಾವಂತಂದ್ರೆ ಈ ಸಂಘಟನೆ ನಿರ್ವಹಣೆಯ ಮೂಲ ಕಾರ್ಯಗಳಲ್ಲಿ ಒಂದಾಗಿದೆ ಅಂತ ಹೇಳ್ಬಹುದು. ಅದರ ಪ್ರಾಮುಖ್ಯತೆ ಅದರಲ್ಲಿ ಇದೆ. ಚಲನೆಯಲ್ಲಿ ಹೊಂದಿಸಲು ವಿನ್ಯಾಸಗೊಳಿಸಲಾದ ಸಂಬಂಧಗಳ ವ್ಯವಸ್ಥಿತವಾಗಿ ವಿಕಾಸಗೊಂಡ ಮಾದರಿಯಲ್ಲಿ ವ್ಯವಸ್ಥಾಪಕ ಕಾರ್ಯಗಳ ಪ್ರಕ್ರಿಯೆ ಅಂತ ಹೇಳ್ತೀವಿ. ಅಂದ್ರೆ ಸಾಮಾನ್ಯವಾಗಿ ವಿಕಾಸಗೊಂಡಂತ ಮಾದರಿಯಲ್ಲಿ ವ್ಯವಸ್ಥಾಪಕ ಒಂದು ಕಾರ್ಯಗಳ ಮೂಲಕ ನಡೆಯುವಂತ ಒಂದು ಸಂಸ್ಥೆಯನ್ನ ನಾವು ಸಂಘಟನೆ ಅಂತ ಹೇಳಿ ಕರಿತೀವಿ. ಅದರಲ್ಲಿ ಸ್ಟ್ರಕ್ಚರ್ಡ್ ಆರ್ಗನೈಸೇಷನ್ಸ್ ಆರ್ ದೋಸ್ ಆರ್ಗನೈಸೇಷನ್ಸ್ ವಿಚ್ ಆರ್ ಫಾರ್ಮ್ಡ್ ಅಂಡ್ ಫಂಕ್ಷನಿಂಗ್ ವಿತ್ ಅ ಕ್ಲಿಯರ್ ಸ್ಟ್ರಕ್ಚರ್ ಆರ್ ಫ್ರೇಮ್ ವರ್ಕ್ ಆಫ್ ರಿಲೇಶನ್ಶಿಪ್. ನೋಡಿ, ಸ್ಟ್ರಕ್ಚರ್ಡ್ ಒಂದು ಸಂಸ್ಥೆಗಳು ಅಥವಾ ಒಂದು ರಚಿತವಾದಂತ ಸಂಸ್ಥೆಗಳು ಅಥವಾ ರಚನಾತ್ಮಕ ಸಂಸ್ಥೆಗಳು ಅಂತಂದ್ರೆ ಇವು ಕೆಲವು ಸಂಸ್ಥೆಗಳಾಗಿದ್ದು ಅವು ಏನ್ ಮಾಡ್ತಾವ ಅಂತಂದ್ರೆ ಅವು ರೂಪುಗೊಳ್ಳುತ್ತವೆ ಮತ್ತು ಸ್ಪಷ್ಟ ರಚನೆಯೊಂದಿಗೆ ಕಾರ್ಯನಿರ್ವಹಿಸ್ತವೆ ಅಥವಾ ಸಂಬಂಧದ ಚೌಕಟ್ಟನ್ನು ಹೊಂದಿವೆ ಅಂತೇಳಿ ಹೇಳ್ತೀವಿ. ಅಂದ್ರೆ ರಚಿತವಾದಂತದ್ದು ಏನು ಅಂತಂದ್ರೆ ಯಾವುದೇ ಒಂದು ಸಂಘಟನೆಯನ್ನ ನಾವು ರಚನಾತ್ಮಕವಾಗಿ ಸಂಘಟಿಸ್ತೀವಿ ಮತ್ತು ಅದರ ಮೂಲಕ ಜನರ ಅವಶ್ಯಕತೆಗಳನ್ನ ನಾವು ಈಡೇರಿಸ್ತೀವಿ ಅಂತ ಅನ್ನುವಂಥ ದೃಷ್ಟಿಯಿಂದ ಸ್ಟಾರ್ಟ್ ಆದಂತ ಒಂದು ಸಂಸ್ಥೆಗಳು ಅದು ತನ್ನದೇ ಆದಂತ ಒಂದು ರಚನಾತ್ಮಕವಾದಂತ ಒಂದು ಅರ್ಥವನ್ನು ಹೊಂದಿರ್ತದೆ ಮತ್ತು ತನ್ನದೇ ಆದಂತ ಒಂದು ಸಂಸ್ಥೆಯ ಒಂದು ತನ್ನ ಚೌಕಟ್ಟಿನಲ್ಲಿ ಸಂಬಂಧಗಳನ್ನ ಹೊಂದಿ ಅದರ ಮೂಲಕ ಏನ್ ಮಾಡ್ತಂತಂದ್ರೆ ತನ್ನ ಕಾರ್ಯವನ್ನ ನಿರ್ವಹಿಸ್ತದ ಅಂತ ಹೇಳಿ ಹೇಳ್ಬಹುದು. ಆಸ್ ಅ ಸ್ಟ್ರಕ್ಚರ್ ಆರ್ಗನೈಸೇಷನ್ ಈಸ್ ಅ ನೆಟ್ವರ್ಕ್ ಆಫ್ ಇಂಟರ್ನಲ್ ಅಥಾರಿಟಿ, ರೆಸ್ಪಾನ್ಸಿಬಿಲಿಟಿ ಅಂಡ್ ಲೀಡರ್ ರಿಲೇಶನ್ಶಿಪ್ಸ್. ಅಂದ್ರೆ ಈ ತರದ ಒಂದು ರಚನಾತ್ಮಕ ಸಂಸ್ಥೆಗಳು ಅಥವಾ ಸಂಘಟನೆಗಳು ತನ್ನದೇ ಆದಂತ ಒಂದು ಜಾಲವಾಗಿ ಆಂತರಿಕ ಅಧಿಕಾರ, ಜವಾಬ್ದಾರಿ ಮತ್ತು ಸಂಬಂಧಗಳ ಚೌಕಟ್ಟನ್ನ ಹೊಂದಿದೆ ಅಂತೇಳಿ ಹೇಳ್ಬಹುದು. ಅಂದ್ರೆ ಇದು ಒಂದು ಇಂಟರ್ನಲ್ ಅಥಾರಿಟಿ ಅಂದ್ರೆ ಆಂತರಿಕ ಅಧಿಕಾರ ಇರ್ತದೆ ಇದಕ್ಕೆ, ಮತ್ತು ಇದು ಜವಾಬ್ದಾರಿ ಮತ್ತು ಸಂಬಂಧಗಳ ಒಂದು ಜಾಲವಾಗಿದೆ ಅಂತೇಳಿ ನಾವು ಹೇಳ್ಬಹುದು. ಇಟ್ ಈಸ್ ದ ಫ್ರೇಮ್ ವರ್ಕ್ ಆಫ್ ರಿಲೇಶನ್ಶಿಪ್ಸ್ ಆಫ್ ಪರ್ಸನ್ಸ್ ಆಪರೇಟಿಂಗ್ ಅಟ್ ವೇರಿಯಸ್ ಲೆವೆಲ್ಸ್. ಅಂದ್ರೆ ಇದು ಏನಾಗ್ತದೆ ಅಂತಂದ್ರೆ ಇದೊಂದು ಚೌಕಟ್ಟಿದೆ. ಎಂತದ್ದು ಅಂತಂದ್ರೆ ಬೇರೆ ಬೇರೆ ವ್ಯಕ್ತಿಗಳ ಒಂದು ಸಂಬಂಧಗಳ ಚೌಕಟ್ಟನ್ನ ಹೊಂದಿದೆ ಮತ್ತು ಅದರ ಮೂಲಕ ಏನಾಗ್ತಂತಂದ್ರೆ ಕಾರ್ಯವನ್ನ ನಿರ್ವಹಿಸ್ತದ ಅಂತ ಹೇಳಿ ಹೇಳ್ಬಹುದು. ಸಾಮಾನ್ಯವಾಗಿ ಯಾವ ಉದ್ದೇಶಕ್ಕಾಗಿ ಒಂದು ಪ್ರಾರಂಭ ಆಗಿದೆಯಲ್ಲ ಈ ಒಂದು ಸಂಸ್ಥೆಗಳು, ಆ ಒಂದು ಉದ್ದೇಶ ಈಡೇರಿಕೆಗಾಗಿ ಒಂದು ನಿಕಟವಾದಂತ ಸಂಬಂಧ ಅಥವಾ ಒಂದು ಚೌಕಟ್ಟಿನಲ್ಲಿ ಸಂಬಂಧಗಳನ್ನ ಇಟ್ಟುಕೊಂಡು ಅದರ ಮೂಲಕ ಕಾರ್ಯನಿರ್ವಹಿಸ್ತದ ಅಂತ ಹೇಳಿ ನಾವಿಲ್ಲಿ
ಸ್ಟ್ರಕ್ಚರ್ಡ್ ಸಂಸ್ಥೆಯನ್ನು ನಾವು ಹೇಳ. ಹಾಗೆ ದಸ್ ಸ್ಟ್ರಕ್ಚರ್ಡ್ ಆರ್ಗನೈಸೇಷನ್ ಹ್ಯಾಸ್ ಗಾಟ್ 3 ಮೇಜರ್ ಎಲಿಮೆಂಟ್ಸ್. ಹಾಗಾಗಿ ಈ ಒಂದು ಸ್ಟ್ರಕ್ಚರ್ಡ್ ಒಂದು ಆರ್ಗನೈಸೇಷನ್ ಅಥವಾ ಸಂಘಟಿತವಾದಂತಹ ಸಂಸ್ಥೆ ಸಾಮಾನ್ಯವಾಗಿ 3 ಎಲಿಮೆಂಟ್ಗಳನ್ನ ಅಥವಾ 3 ಪ್ರಮುಖ ಅಂಶಗಳನ್ನ ಪಡೆದುಕೊಂಡಿದೆ ಅಂತ ಹೇಳಿ ನಾವು ಹೇಳ್ಬೋದು. ಹೇಗೆ ಅಂತಂದ್ರೆ ಒಂದನೇ ಸ್ಟ್ರಕ್ಚರ್, ಇದು ಏನು ಮೂಲ ಒಂದು ಇದಿದೆ ಅಂತಂದ್ರೆ ಎಲಿಮೆಂಟ್ ಇದೆ ಅಂತಂದ್ರೆ ಫಾರ್ಮಲ್ ಸ್ಟ್ರಕ್ಚರ್. ಇದಕ್ಕೆ ಔಪಚಾರಿಕ ರಚನೆ ಇದೆ. ಔಪಚಾರಿಕ ರಚನೆ ಅಂತಂದ್ರೆ ಸಾಮಾನ್ಯವಾಗಿ ಇದು ಒಂದು ಸಂಸ್ಥೆ ಏನಾಗ್ತದ ಅಂತಂದ್ರೆ ಒಂದು ಕಾನೂನು ಮೂಲಕ ಇದು ರಚನೆ ಆಗ್ತದ. ಆಮೇಲೆ ಇದರಲ್ಲಿ ಎಲ್ಲಾ ಅಧಿಕಾರಿಗಳಿರ್ಬೋದು, ಬೋರ್ಡ್ ಆಫ್ ಡಾಕ್ಟರ್ಸ್ ಇರ್ಬೋದು ಅಥವಾ ಗವರ್ನಿಂಗ್ ಬಾಡಿ ಇರ್ಬೋದು, ಎಲ್ಲಾ ತರದ ಒಂದು ಅಲ್ಲಿ ಏನಿರ್ತಾರ ಅಂತಂದ್ರೆ ಒಂದು ಔಪಚಾರಿಕ ರಚನಾತ್ಮಕವಾಗಿ ಇರ್ತದ. ಅದಕ್ಕಾಗಿ ಇದೊಂದು ಅದರ ಒಂದು ಎಲಿಮೆಂಟ್ ಆಗಿದೆ ಅಥವಾ ಪ್ರಮುಖ ಅಂಶ ಆಗಿದೆ ಅಂತ ಹೇಳಿ ಹೇಳ್ಬೋದು. ನೆಕ್ಸ್ಟ್ ಡೆಫಿನೈಟ್ ಅಥಾರಿಟಿ. ಇಲ್ಲಿ ಏನೈತೆ ಅಂತಂದ್ರೆ ನಿರ್ದಿಷ್ಟವಾದಂತ ಒಂದು ಪ್ರಾಧಿಕಾರ ಇರ್ತದ. ಇಲ್ಲಿ ಸಂಸ್ಥೆ ಒಂದು ಕಾಯ್ದೆ ಅಡಿಯಲ್ಲಿ ಅಥವಾ ಒಂದು ಸಂಸ್ಥೆಗಳ ನೋಂದಣಿ ಕಾಯ್ದೆ ಅಡಿಯಲ್ಲಿ ರಚನೆ ಆಗಿರುವಂತ ಒಂದು ಸಂಸ್ಥೆ ಇಲ್ಲೇನಾಗಿರುತ್ತೆ ಅಂತಂದ್ರೆ ನಿರ್ದಿಷ್ಟವಾದಂತ ಪ್ರಾಧಿಕಾರ ಅಲ್ಲಿ ಇರ್ತದ ಅಂತ ಹೇಳಿ ಹೇಳ್ಬಹುದು. ಮೂರನೇದಾಗಿ ಕ್ಲಿಯರ್ ರೆಸ್ಪಾನ್ಸಿಬಿಲಿಟಿ, ಅಂದ್ರೆ ಜವಾಬ್ದಾರಿಯನ್ನ ತೆರವುಗೊಳಿಸುವುದು. ಅಂದ್ರೆ ಅಲ್ಲಿ ಕ್ಲಿಯರ್ ಆದಂತ ಒಂದು ಜವಾಬ್ದಾರಿಯನ್ನು ಇರ್ತಾವಲ್ಲ ಅವುಗಳನ್ನ ತೆರವುಗೊಳಿಸುವಂತ ಒಂದು ಎಲಿಮೆಂಟ್ ಅದು ಹೊಂದಿದೆ ಅಂತ ಹೇಳಿ ಹೇಳ್ಬಹುದು. ಹಾಗಾಗಿ ವೆನ್ ವಿ ಥಿಂಕ್ ಅಬೌಟ್ ಸ್ಟ್ರಕ್ಚರ್ಡ್ ಅಂಡ್ ಅನ್ಸ್ಟ್ರಕ್ಚರ್ಡ್ ಆರ್ಗನೈಸೇಷನ್ ಇನ್ ಅ ಸೋಷಿಯಲ್ ವರ್ಕ್ ಕಾಂಟೆಕ್ಸ್ಟ್, ದೇರ್ ಆರ್ ಅ ಲಾಟ್ ಆಫ್ ಆರ್ಗನೈಸೇಷನ್ ಫಾಲಿಂಗ್ ಅಂಡರ್ ದಿಸ್ ಕ್ಯಾಟಗರಿ. ಸಾಮಾನ್ಯವಾಗಿ ಒಂದು ರಚಿತ ಮತ್ತು ಅರಚಿತವಾದಂತ ಅಥವಾ ರಚನಾತ್ಮಕ ಮತ್ತು ಅರಚನಾತ್ಮಕವಾದಂತ ಸಂಸ್ಥೆಗಳ ಬಗ್ಗೆ ನಾವು ಸಮಾಜ ಕಾರ್ಯದ ಒಂದು ದೃಷ್ಟಿಕೋನದಲ್ಲಿ ಅಥವಾ ಸನ್ನಿವೇಶದಲ್ಲಿ ನೋಡಿದಾಗ ಈ ವರ್ಗಕ್ಕೆ ಒಳಪಡುವಂತ ಒಂದು ಹಲವಾರು ಸಂಸ್ಥೆಗಳನ್ನ ನಾವು ನೋಡ್ತೀವಿ. ನೀವು ಈಗಾಗಲೇ ನೀವು ಫೀಲ್ಡ್ ವರ್ಕ್ ಎಲ್ಲ ಹೋಗ್ತೀರಿ, ಅವೆಲ್ಲ ಏನು ಅಂತಂದ್ರೆ ರಚಿತವಾದಂತ ಸಂಸ್ಥೆಗಳು, ಸರ್ಕಾರಿ ಇರ್ಬೋದು ಅಥವಾ ಸ್ವಯಂ ಸೇವಾ ಸಂಸ್ಥೆಗಳಿರ್ಬೋದು, ಅವುಗಳನ್ನ ನಾವೇನ್ ಕರಿತೀವಿ ಅಂತಂದ್ರೆ ರಚಿತವಾದಂತ ಸಂಸ್ಥೆಗಳು ಅಂತ ಹೇಳಿ ಕರಿತೀವಿ. ಆಲ್ ದೀಸ್ ಆರ್ಗನೈಸೇಷನ್ಸ್ ಹ್ಯಾವ್ ಅ ಕ್ಲಿಯರ್ ಸ್ಟ್ರಕ್ಚರ್ಡ್ ಫ್ರೇಮ್ವರ್ಕ್, ಬಿ ಇಟ್ ಅ ಫಾರ್ಮಲ್ ಆರ್ ಇನ್ಫಾರ್ಮಲ್ ಆರ್ಗನೈಸೇಷನ್. ಅದು ಔಪಚಾರಿಕವಾಗಿರ್ಲಿ ಅಥವಾ ಅನೌಪಚಾರಿಕ ಇದು ಆಗಿರ್ಲಿ, ಅದು ತನ್ನದೇ ಆದಂತ ಏನಿರುತ್ತೆ ಅಂತಂದ್ರೆ ಒಂದು ಸರಳವಾದಂತ ಅಥವಾ ಕ್ಲಿಯರ್ ಆದಂತ ಒಂದು ಸ್ಪಷ್ಟವಾದಂತ ಒಂದು ಏನು ಹೊಂದಿರ್ತದ ಅಂತಂದ್ರೆ ರಚನಾತ್ಮಕವಾದಂತ ಒಂದು ಚೌಕಟ್ಟನ್ನ ಅದು ಹೊಂದಿರ್ತದ. ಫಾರ್ ಎಕ್ಸಾಂಪಲ್, ರಿಜಿಸ್ಟರ್ಡ್ ಸೋಷಿಯಲ್ ಸರ್ವಿಸ್ ಆರ್ಗನೈಸೇಷನ್ಸ್, ಸೋಷಿಯಲ್ ವೆಲ್ಫೇರ್ ಡಿಪಾರ್ಟ್ಮೆಂಟ್ಸ್, ಕೋಆಪರೇಟಿವ್ ಸೊಸೈಟೀಸ್ ಎಟ್ಸೆಟ್ರಾ. ನೋಡಿ, ಸ್ಟ್ರಕ್ಚರ್ಡ್ ಸಂಸ್ಥೆಗಳನ್ನ ಅಂತ ಹೇಳಿ ನಾವು ನೋಡುವಾಗ ಇವು ಏನಾಗಿರ್ತಾವ ಅಂತ ಉದಾಹರಣೆ ಅಂತ ಹೇಳಿ ನೋಡುವಾಗ ಈ ಸಂಸ್ಥೆಗಳು ರಿಜಿಸ್ಟರ್ಡ್ ಆಗಿರ್ತಾವ. ರಿಜಿಸ್ಟರ್ಡ್ ಅಂತಂದ್ರೆ ಏನು ಅಂತಂದ್ರೆ ನೋಂದಣಿ ಅಧಿಕಾರಿಗಳ ನೋಂದಣಿ ಕಾಯ್ದೆ ಅಡಿಯಲ್ಲಿ ಇವೇನಾಗಿರ್ತಾವ ಅಂತಂದ್ರೆ ನೋಂದಣಿ ಆದಂತ ಸಂಸ್ಥೆಗಳು ಅಂತ ಹೇಳಿ ನಾವು ಇಲ್ಲಿ ಹೇಳ್ತೀವಿ. ಅವುಗಳು ಯಾವ ಅಂತಂದ್ರೆ ಉದಾಹರಣೆಗೆ ಸೋಷಿಯಲ್ ಸರ್ವಿಸ್ ಆರ್ಗನೈಸೇಷನ್, ಸಮಾಜ ಸೇವಾ ಸಂಸ್ಥೆಗಳು ಅಥವಾ ಸಮಾಜ ಕಲ್ಯಾಣ ಇಲಾಖೆಗಳು ಅಥವಾ ಸಹಕಾರಿ ಸಂಘಗಳು ಅಂತ ಹೇಳಿ ನಾವು ಇಲ್ಲಿ ಉದಾಹರಣೆಯನ್ನ ಕೊಡ್ಬೋದು. ಹಾಗೇನೆ on the other hand, unstructured organizations do not have any clear structure or framework and may not be long lasting. ಅಂದ್ರೆ ಅರಚಿತವಾದಂತ ಸಂಸ್ಥೆಗಳು ಯಾವುದೇ ರೀತಿಯಾದಂತ ಒಂದು ಸ್ಪಷ್ಟವಾದ ಒಂದು ಚೌಕಟ್ಟು ಅಥವಾ ಸ್ಪಷ್ಟವಾದ ಒಂದು ಉದ್ದೇಶವನ್ನ ಹೊಂದಿರೋದಿಲ್ಲ. ಅವು ಕೆಲವೊಂದ್ಸಲ ಸಡನ್ ಆಗಿ ಹುಟ್ಟತಾವ ಮತ್ತು ಸಡನ್ ಆಗಿ ಅವೇನಾಗ್ತಾವ ಅಂತಂದ್ರೆ ಕೊನೆಗೊಳ್ತಾವ ಅಂತ ಹೇಳಿ ನಾವು ಇಲ್ಲಿ ಹೇಳ್ಬೋದು. ಫಾರ್ ಎಕ್ಸಾಂಪಲ್, ಕಮಿಟಿ ಆರ್ಗನೈಸೇಷನ್, community organization, social action are some of the example of unstructured organization. ಅಂದ್ರೆ ಅರಚಿತವಾದಂತ ಸಂಸ್ಥೆಗಳಿಗೆ ಒಂದು ಉದಾಹರಣೆ ಏನು ಅಂತಂದ್ರೆ ಕಮಿಟಿ ಆರ್ಗನೈಸೇಷನ್, ಸಮಿತಿ ಸಂಘಟನೆ ಅಂತ. ಸಮಿತಿ ಸಂಘಟನೆಗಳು ಯಾವಾಗ ಪ್ರಾರಂಭ ಆಗ್ತಾವ ಅಂತಂದ್ರೆ ಇದೇನು ಇದು ರಿಜಿಸ್ಟರ್ಡ್ ಮಾಡ್ಬೇಕಾಗಿಲ್ಲ, ಏನಿಲ್ಲ, ಯಾವುದೇ ಒಂದು ವಿಷಯ ಆಯ್ತು ಅಥವಾ ಏನಾದ್ರೂ ಘಟನೆ ನಡೀತು ಅಂತಂದ್ರೆ ಆ ಘಟನೆ ಕುರಿತು ವಿಚಾರಣೆಯನ್ನ ಮಾಡ್ಲಿಕ್ಕೆ ಒಂದು ಕಮಿಟಿಗಳನ್ನ ಮಾಡ್ತಾರ. ಆ ಕಮಿಟಿ ಅಂತಂದ್ರೆ ಏನು ಅಂತಂದ್ರೆ ಅದು ಅನ್ಸ್ಟ್ರಕ್ಚರ್ಡ್ ಆರ್ಗನೈಸೇಷನ್ ಅಂತ ಹೇಳಿ ಹೇಳ್ತೀವಿ. ಹಾಗೇನೆ ಕಮ್ಯುನಿಟಿ ಆರ್ಗನೈಸೇಷನ್, ಕಮ್ಯುನಿಟಿಯಲ್ಲಿ ಕೂಡ ಏನ್ ಮಾಡ್ತಾರಂತ ಸಮುದಾಯ ಸಂಘಟನೆ ಅಂತೇಳಿ. ಸಮುದಾಯ ಸಂಘಟನೆ ಅಂತಂದ್ರೆ ಆಗಾಗ ನಾವು ಸಮುದಾಯದಲ್ಲಿ ಕೆಲಸ ಮಾಡ್ಬೇಕಾದ್ರೆ ಯಾವ್ದಾದ್ರು ಜಾಗೃತಿ ಕಾರ್ಯಕ್ರಮ ಇರ್ಬೋದು ಅಥವಾ ಬೇರೆ ಬೇರೆ ಯಾವ್ದಾದ್ರು ಕಾರ್ಯಕ್ರಮಗಳು ಇದ್ದಾಗ ನಾವು ಸಮುದಾಯವನ್ನ ಒಂದ್ ಕಡೆ ಸೇರಿಸ್ತೀವಲ್ಲ, ಅದು ಕೂಡ ಏನ್ ಅನ್ಬೋದು ಅಂತಂದ್ರೆ ಅನ್ಸ್ಟ್ರಕ್ಚರ್ಡ್ ಆರ್ಗನೈಸೇಷನ್ ಅಂತ ಹೇಳಿ ಕರಿತೀವಿ. ಹಾಗೇನೆ ಸೋಷಿಯಲ್ ಆಕ್ಷನ್ ಕೂಡ ಒಂದು ಎಕ್ಸಾಂಪಲ್ ಆಗಿದೆ. ಸಾಮಾಜಿಕ ಕ್ರಿಯೆ ಅಂತಂದ್ರೆ ಯಾವ್ದಾದ್ರೂ ಒಂದು ಸಮಸ್ಯೆಯನ್ನು ಹೋಗಲಾಡಿಸುವಲ್ಲಿ ಒಂದು ಸಾಮೂಹಿಕವಾಗಿ ಎಲ್ಲರೂ ಒಂದು ಕಡೆ ಸೇರಿ ಒಂದು ಆ ಸಮಸ್ಯೆಗೆ ಪರಿಹಾರವನ್ನ ಕಂಡುಕೊಳ್ಳಲಿಕ್ಕೆ ಹೋಗುವಂತ ನಿಟ್ಟಿನಲ್ಲಿ ಸಾಮಾಜಿಕ ಕ್ರಿಯೆಯನ್ನ ಮಾಡೋದು ಕೂಡ ಒಂದು ಅರಚನಾತ್ಮಕವಾದಂತ ಸಂಸ್ಥೆ ಅಂತ ಹೇಳಿ ನಾವು ಇಲ್ಲಿ ಉದಾಹರಣೆಯನ್ನ ಕೊಡಬಹುದು. They may be formed as per the requirement or purpose
ಇನ್ ಆರ್ಡರ್ ಟು ಅಚೀವ್ ಸರ್ಟನ್ ಲಿಮಿಟೆಡ್ ಗೋಲ್ಸ್ ಅಂಡ್ ಅಚೀವ್ಮೆಂಟ್. ಅಂದ್ರೆ ಇವು ಏನಾಗ್ತಾವ ಅಂತಂದ್ರೆ ಸಾಮಾನ್ಯವಾಗಿ ಇವು ಕೆಲವು ಸೀಮಿತವಾದಂತಹ ಗುರಿಗಳು ಮತ್ತು ಉದ್ದೇಶಗಳನ್ನ ಸಾಧಿಸಲು ಅಗತ್ಯ ಮತ್ತು ಉದ್ದೇಶಕ್ಕೆ ಅನುಗುಣವಾಗಿ ಏನಾಗ್ತಾವ ಅಂತಂದ್ರೆ ಇಂತಹ ಒಂದು ಸಂಸ್ಥೆಗಳು ರಚನಾತ್ಮಕ ಸಂಸ್ಥೆಗಳು ಪ್ರಾರಂಭ ಆಗ್ತಾವ ಅಂತ ಹೇಳಿ ಹೇಳ್ಬಹುದು. ದೀಸ್ ಆರ್ಗನೈಸೇಷನ್ಸ್ ಆರ್ ನಾಟ್ ಫಾರ್ಮ್ಡ್ ಫಾರ್ ಶಾರ್ಟ್ ಡ್ಯೂರೇಷನ್. ಅಂದ್ರೆ ಇವೇನಾಗ್ತಾವ ಅಂತಂದ್ರೆ ಇಂತಹ ಸಂಸ್ಥೆಗಳು ಅಲ್ಪಾವಧಿಗೆ ರೂಪುಗೊಳ್ಳೋದಿಲ್ಲ. ಅಂದ್ರೆ ಸಾಮಾನ್ಯವಾಗಿ ಇವೇನಾಗ್ತಾವ ಅಂತಂದ್ರೆ ಇದು ಯಾವುದೇ ರೀತಿಯಾದಂತ ಒಂದು ರಚನೆ ಇಲ್ಲಿ ಏನಿರ್ತದೆ ಅಂತಂದ್ರೆ ಸರ್ಟನ್ ಆಗಿ ಅಂತಂದ್ರೆ ಒಂದು ಸೀಮಿತವಾದಂತ ಒಂದು ಉದ್ದೇಶಕ್ಕಾಗಿ ಇವು ಏನಾಗ್ತಾವ ಅಂತಂದ್ರೆ ಅಲ್ಲಿ ಪ್ರಾರಂಭ ಆಗ್ತಾವ ಅಂತ ಹೇಳಿ ಹೇಳ್ಬಹುದು. ನೆಕ್ಸ್ಟ್, ಇಷ್ಟು ಸ್ಟ್ರಕ್ಚರ್ಡ್ ಅಂಡ್ ಅನ್ಸ್ಟ್ರಕ್ಚರ್ಡ್ ಆರ್ಗನೈಸೇಷನ್ಸ್ ಕೂಡ ಒಂದು ಸಮಾಜ ಸೇವೆಯನ್ನು ಒದಗಿಸುವಲ್ಲಿ ಕಾರ್ಯ ಮಾಡ್ತಕ್ಕಂಥ ಸಂಸ್ಥೆಗಳು ಅಂತ ನಾವು ಹೇಳ್ತೀವಿ. ನೆಕ್ಸ್ಟ್ ಬಂದು ಗೌರ್ಮೆಂಟಲ್ ಅಂಡ್ ನಾನ್ ಗೌರ್ಮೆಂಟಲ್ ಆರ್ಗನೈಸೇಷನ್. ಸರ್ಕಾರಿ ಮತ್ತು ಸರ್ಕಾರೇತರ ಸಂಸ್ಥೆಗಳು ಕೂಡ ನಾವು ಸಮಾಜ ಸೇವೆಗಳನ್ನ ಒದಗಿಸುವಲ್ಲಿ ಕೆಲಸ ಮಾಡ್ತಕ್ಕಂಥ ಸಂಸ್ಥೆಗಳು ಅಂತ ಹೇಳಿ ಹೇಳ್ತೀವಿ. ಅಥವಾ ಸಮಾಜ ಸೇವೆಯನ್ನ ಒದಗಿಸುವಂತ ಒಂದು ನಿಟ್ಟಿನಲ್ಲಿ ಅಥವಾ ಅವಶ್ಯಕತೆಯ ಮೇರೆಗೆ ಸರ್ಕಾರಿ ಮತ್ತು ಸರ್ಕಾರೇತರ ಸಂಸ್ಥೆಗಳು ಕೂಡ ಕೆಲಸ ಮಾಡ್ತಾವ ಅಂತ ಹೇಳ್ಬಹುದು. ಇದರಲ್ಲಿ ನಾವು ಸಾಮಾನ್ಯವಾಗಿ ಲೋಕಲ್, ಸ್ಟೇಟ್ ಅಂಡ್ ಸೆಂಟ್ರಲ್ ಲೆವೆಲ್ ಆರ್ಗನೈಸೇಷನ್ಸ್ ಅಂತ ನೋಡ್ತೀವಿ ನಾವು. ಅಂದ್ರೆ ಸ್ಥಳೀಯ, ರಾಜ್ಯ ಮತ್ತು ಕೇಂದ್ರ ಮಟ್ಟದ ಸಂಸ್ಥೆಗಳು. ಈ ಸರ್ಕಾರಿ ಮತ್ತು ಅರೆ ಸರ್ಕಾರಿ ಸಂಸ್ಥೆಗಳನ್ನ ನೋಡುವಾಗ ಮೊದಲನೇದಾಗಿ ಏನ್ ನೋಡ್ತೀವಿ ಅಂತಂದ್ರೆ ದ ಸ್ಟ್ರಕ್ಚರ್ ಆಫ್ ವೆಲ್ಫೇರ್ ಆರ್ಗನೈಸೇಷನ್ ಡಿಫರ್ ಇನ್ ಏಜೆನ್ಸಿ ವಿಚ್ ಆರ್ ಎಸ್ಟಾಬ್ಲಿಷ್ಡ್ ಅಂಡರ್ ಪಬ್ಲಿಕ್ ಸೆಕ್ಟರ್ ಫ್ರಮ್ ದೋಸ್ ವಿಚ್ ಆರ್ ಆಫ್ ವಾಲಂಟರಿ ಆರ್ ಪ್ರೈವೇಟ್ ಸೆಕ್ಟರ್. ಸಾಮಾನ್ಯವಾಗಿ ಏನಾಗ್ತದೆ ಅಂತಂದ್ರೆ ಈ ಒಂದು ರಚಿತವಾದಂತಹ ಒಂದು ಸಂಸ್ಥೆಗಳು, ಕಲ್ಯಾಣ ಸಂಸ್ಥೆಗಳ ರಚನೆಯು ಸಾರ್ವಜನಿಕ ವಲಯದಲ್ಲಿ ಸ್ಥಾಪಿತವಾದಂತಹ ಏಜೆನ್ಸಿಗಳಲ್ಲಿ ಸ್ವಯಂ ಪ್ರೇರಿತ ಅಥವಾ ಖಾಸಗಿ ವಲಯದಿಂದ ಭಿನ್ನವಾಗಿವೆ. ಅಂದ್ರೆ ಸಾಮಾನ್ಯವಾಗಿ ಏನ್ ಹೇಳ್ತೀವಿ ಅಂತಂದ್ರೆ ಪಬ್ಲಿಕ್ ಸೆಕ್ಟರ್ ಅಲ್ಲಿ ಕೆಲಸ ಮಾಡ್ತಕ್ಕಂಥದ್ದು ಮತ್ತೆ ಸ್ವಯಂ ಸೇವಾ ಸಂಸ್ಥೆಗಳು ಎರಡು ನೋಡಿದಾಗ ಇವೇನಾಗ್ಯಾವ ಅಂತಂದ್ರೆ ವ್ಯತ್ಯಾಸ ಆಗ್ಯಾವ. ವ್ಯತ್ಯಾಸ ಹೇಗೆ ಅಂತಂದ್ರೆ ಸಾಮಾನ್ಯವಾಗಿ ಒಂದು ಸರ್ಕಾರ ಅಂತ ಅಂದ ಕೂಡಲೇ ಅದು 3 ಲೆವೆಲ್ ಅಲ್ಲಿ ಅದು ಕೆಲಸ ಮಾಡ್ತಿರ್ತದ. ಆದ್ರೆ ಸ್ವಯಂ ಸೇವಾ ಸಂಸ್ಥೆ ಅನ್ನೋದು ಅದಕ್ಕೆ ಸ್ವಲ್ಪ ಲಿಮಿಟೇಷನ್ಸ್ ಏನಿರ್ತದೆ ಅಂತಂದ್ರೆ ಕಡಿಮೆ ಇರ್ತದ. ಸರ್ಕಾರದ ತುಂಬಾ ವಾಸ್ಟ್ ಆಗಿರ್ತದ. ಹಾಗೇನೆ ಸ್ವಯಂ ಸೇವಾ ಸಂಸ್ಥೆ ಅಥವಾ ಖಾಸಗಿ ವಲಯದಲ್ಲಿ ಕೆಲಸ ಮಾಡ್ತಕ್ಕಂಥ ಸಂಸ್ಥೆಗಳ ಒಂದು ವ್ಯಾಪ್ತಿ ಏನಿರ್ತದೆ ಅಂತಂದ್ರೆ ಕಡಿಮೆ ಇರ್ತದೆ ಅಂತ ಹೇಳಿ ನಾವು ಇಲ್ಲಿ ಹೇಳ್ಬಹುದು. ಪಬ್ಲಿಕ್ ಅಂತಂದ್ರೆ ಏನು ಅಂತಂದ್ರೆ ಗೌರ್ಮೆಂಟ್. ಪಬ್ಲಿಕ್ ಅಂತಂದ್ರೆ ಇಡೀ ಎಲ್ಲ ಪಬ್ಲಿಕ್ಗೆ, ಎಲ್ಲ ಸಾರ್ವಜನಿಕರಿಗೆ. ಅದೇ ರೀತಿಯಾಗಿ ನಾವು ಸ್ವಯಂ ಸೇವಾ ಸಂಸ್ಥೆಯನ್ನ ನಾವು ಅರ್ಥ ಮಾಡ್ಕೊಂಡಾಗ ಅದು ಒಂದು ಪರ್ಟಿಕ್ಯುಲರ್ ಇದಕ್ಕೆ ಏನಾಗ್ತದೆ ಅಂತಂದ್ರೆ ಪ್ರಾರಂಭ ಆಗಿರ್ತದ. ಪಬ್ಲಿಕ್ ಆರ್ ಗೌರ್ಮೆಂಟ್ ಏಜೆನ್ಸೀಸ್ ಆರ್ ಬೇಸ್ಡ್ ಅಪಾನ್ law or order administered within framework of local, state and central governments and financed by the government. ಅಂದ್ರೆ ಈ ತರದ ಒಂದು ಪಬ್ಲಿಕ್ ಅಥವಾ ಸರ್ಕಾರಿ ಸಂಸ್ಥೆಗಳು ಯಾವ ಆಧಾರದ ಮೇಲೆ ಸಾರ್ವಜನಿಕ ಅಥವಾ ಸರ್ಕಾರಿ ಸಂಸ್ಥೆಗಳು ಕಾನೂನು ಅಥವಾ ಆದೇಶವನ್ನ ಆಧರಿಸಿದೆ. ಅಂದ್ರೆ ಸಾಮಾನ್ಯವಾಗಿ ಕಾನೂನು ಇರ್ತಾವ ಮತ್ತು ಕಾನೂನು ಮೂಲಕ ಆದೇಶಗಳನ್ನ ಆಧರಿಸಿ ಸ್ಥಳೀಯ, ರಾಜ್ಯ ಮತ್ತು ಕೇಂದ್ರ ಸರ್ಕಾರಗಳ ಚೌಕಟ್ಟಿನೊಳಗೆ ಕಾರ್ಯ ನಿರ್ವಹಿಸ್ತವ ಮತ್ತು ಸರ್ಕಾರದಿಂದ ಹಣಕಾಸು ಅದಕ್ಕೆ ಒದಗಿಸ್ತದ ಅಂತಂದ್ರೆ ಸಾಮಾನ್ಯವಾಗಿ ಈ ಸರ್ಕಾರಿ ಸಂಸ್ಥೆಗಳು ಅಂತಂದ್ರೆ ಸಾಮಾನ್ಯವಾಗಿ ಇದು 3 ಸ್ತರದಲ್ಲಿ ಕೆಲಸ ಮಾಡ್ತದ. ಒಂದು ಸ್ಥಳೀಯ, ರಾಜ್ಯ ಮತ್ತು ಕೇಂದ್ರ ಮಟ್ಟದಲ್ಲಿ ಇದು ಸರ್ಕಾರದ ಅನುದಾನದಲ್ಲಿ ನಡ್ತಕ್ಕಂತ ಒಂದು ಸಂಸ್ಥೆ ಅಥವಾ ಏಜೆನ್ಸಿ ಅಂತ ಹೇಳಿ ಕರಿತೀವಿ. ಹಾಗೇನೆ ಪ್ರೈವೇಟ್ ಏಜೆನ್ಸೀಸ್ ಆರ್ ನಾನ್ ಗವರ್ಮೆಂಟಲ್ ಆರ್ಗನೈಸೇಷನ್ಸ್ ಆರ್ established by individuals or philanthropic, religious, fraternal or humanitarian groups. Their management is vested with a broad board of directors. ನೋಡಿ, ಈಗ ನಾವು ಗವರ್ಮೆಂಟ್ ಅಂತಂದಾಗ ಅದನ್ನ ನಾವು 3 ಸ್ತರದಲ್ಲಿ ನೋಡ್ಲಿಕ್ಕೆ ಆಗ್ತದ ಮತ್ತು 3 ಸ್ತರದಲ್ಲಿ ಕೆಲಸ ಮಾಡ್ತದ. ಹಾಗೇನೆ ಅದರ ಒಂದು ಉಸ್ತುವಾರಿ ಎಲ್ಲ ಯಾರು ನೋಡ್ತಾರ ಅಂತಂದ್ರೆ ಗವರ್ಮೆಂಟ್ ನೋಡ್ತದ ಮತ್ತು ಅದಕ್ಕೆ ಬೇಕಾಗುವಂತ ಹಣಕಾಸಿನ ಖರ್ಚನ್ನು ಕೂಡ ಗವರ್ಮೆಂಟ್ ಅನ್ನ ಭರಿಸ್ತದ. ಹಾಗೇನೆ ಪ್ರೈವೇಟ್ ಸೆಕ್ಟರ್ ಅಂತ ನೋಡಿದಾಗ ಅಥವಾ ಖಾಸಗಿ ಏಜೆನ್ಸಿಗಳನ್ನ ನೋಡಿದಾಗ ಅವು ಸರ್ಕಾರೇತರ ಸಂಸ್ಥೆಗಳು ಅಂತ ಹೇಳಿ ನಾವು ಕರಿತೀವಿ. ಜೊತೆಗೆ ಇವುಗಳನ್ನ ಯಾರು ರಚನೆ ಮಾಡಿತಾರ ಅಂತಂದ್ರೆ ಇಂಡಿವಿಜುವಲ್ಸ್, ಅಂದ್ರೆ ಅಲ್ಲಿ ವ್ಯಕ್ತಿಗಳು ಇರ್ಬಹುದು ಅಥವಾ ಲೋಕೋಪಕಾರಿ ಕೆಲಸ ಮಾಡ್ತಕ್ಕಂಥವ್ರು ಇರ್ಬೋದು ಅಥವಾ ಧಾರ್ಮಿಕವಾಗಿ ಕಾರ್ಯವನ್ನ ಮಾಡ್ತಕ್ಕಂಥವ್ರು ಇರ್ಬೋದು ಅಥವಾ ಭಾತೃತ್ವ ಅಥವಾ ಮಾನವೀಯ ಗುಂಪುಗಳಿಂದ ಸ್ಥಾಪಿಸಲ್ಪಟ್ಟಿವೆ. ಅಂದ್ರೆ ಸಾಮಾನ್ಯವಾಗಿ ಯಾರು ರಚನೆ ಮಾಡ್ತಾರಂತಂದ್ರೆ ಯಾರಿಗೆ ಒಳ್ಳೆಯದನ್ನ ಮಾಡ್ಬೇಕಾಗಿದೆ, ಯಾರಿಗೆ ಸೇವಾ ಮನೋಭಾವನೆ ಇದೆ, ಯಾರಿಗೆ ಸಮಾಜದ ಒಂದು ಒಳಿತಿಗಾಗಿ ಕೆಲಸ ಮಾಡ್ಬೇಕನ್ನುವಂತ ಒಂದು ಮನೋಭಾವನೆ ಇರ್ತಕ್ಕಂತ ಲೋಕೋಪಕಾರಿ ವ್ಯಕ್ತಿಗಳು, ಧಾರ್ಮಿಕ ವ್ಯಕ್ತಿಗಳು, ಭಾತೃತ್ವ ವ್ಯಕ್ತಿಗಳು ಮತ್ತು ಮಾನವೀಯ ಗುಂಪುಗಳು ಏನ್ ಮಾಡ್ತಾವ ಅಂತಂದ್ರೆ ಇಂತಹ ಖಾಸಗಿ ಸಂಸ್ಥೆಗಳನ್ನ ಪ್ರಾರಂಭ ಮಾಡ್ತಾವ ಅಂತ ಹೇಳಿ ಹೇಳ್ಬಹುದು. ಆಮೇಲೆ ಅವರ ಒಂದು ವ್ಯವಹಾರ ನಿರ್ವಹಣೆ ಹೆಂಗ್ ಆಗ್ತದೆ ಅಂತಂದ್ರೆ
ದೇರ್ ಮ್ಯಾನೇಜ್ಮೆಂಟ್ ಈಸ್ ವೆಸ್ಟೆಡ್ ವಿತ್ ಅ ಬೋರ್ಡ್ ಆಫ್ ಡೈರೆಕ್ಟರ್ಸ್. ಅಂದ್ರೆ ಅಲ್ಲಿಯ ಒಂದು ನಿರ್ದೇಶಕ ಮಂಡಳಿ ಅಂತ ಇರ್ತದ, ಆ ನಿರ್ದೇಶಕ ಮಂಡಳಿಯವರು ಈ ಒಂದು ಏಜೆನ್ಸಿಯ ಉಸ್ತುವಾರಿಯನ್ನ ಅಥವಾ ಕಾರ್ಯವನ್ನ ಅಥವಾ ಮ್ಯಾನೇಜ್ಮೆಂಟ್ ಅನ್ನ ಮಾಡ್ತಾರ ಅಂತ ಹೇಳಿ ಹೇಳ್ಬಹುದು. These organizations are supported by contributions, donors, endowment or trust funds. ಅಂದ್ರೆ ಈ ಒಂದು ಸಂಸ್ಥೆಗಳಿಗೆ, ಈ ಒಂದು ಖಾಸಗಿ ಸಂಸ್ಥೆಗಳಿಗೆ ಹಣಕಾಸಿನ ನೆರವು ಯಾರು ಕೊಡ್ತಾರ ಅಂತಂದ್ರೆ ಮುಖ್ಯವಾಗಿ ಕೊಡುಗೆಗಳು, ಕಾಂಟ್ರಿಬ್ಯೂಷನ್ಸ್ ಅಂದ್ರೆ ದೇಣಿಗೆ ಇರ್ಬೋದು. ಕೊಡುಗೆಗಳು ಅಂತಂದ್ರೆ ಏನು, ಕಾಂಟ್ರಿಬ್ಯೂಷನ್ ಮಾಡೋದು, ಅಲ್ಲಿ ಇರ್ತಕ್ಕಂಥ ಬೋರ್ಡ್ ಆಫ್ ಮೆಂಬರ್ಸ್ ಇರ್ಬೋದು ಅಥವಾ ಬೇರೆ ಯಾರಾದ್ರೂ ಇರ್ಬೋದು. ಈ ತರ ಎಲ್ಲ ಕಾಂಟ್ರಿಬ್ಯೂಷನ್ ಮಾಡುವಂತದ್ದು ಇರ್ಬೋದು, ದೇಣಿಗೆಗಳಿರ್ಬೋದು. ದತ್ತಿ ಮತ್ತು ಟ್ರಸ್ಟ್ ಫಂಡ್ಗಳ ಮೂಲಕ ಏನ್ ಮಾಡ್ತಾ ಅಂತಂದ್ರೆ ಈ ಸಂಸ್ಥೆಗಳನ್ನ ನಡೆಸ್ತಾರ ಅಥವಾ ಅವರಿಗೆ ಒಂದು ಸಹಾಯ ಆಗ್ತದ ಅಂತೇಳಿ ನಾವು ಹೇಳ್ಬಹುದು. ಹಾಗೇನೆ ಈಗ ಪಬ್ಲಿಕ್ ಸೋಷಿಯಲ್ ಸರ್ವಿಸ್ ಏಜೆನ್ಸಿ ಅಂತ ಹೇಳಿ ಗವರ್ಮೆಂಟಲ್ ಆರ್ಗನೈಸೇಷನ್ ಅನ್ನು ನಾವೀಗ ನೋಡೋಣ ಅಂತ, ಅದರ ಪೂರ್ತಿ ಡೀಟೇಲ್ ಆದಂತ ಒಂದು ಮಾಹಿತಿಯನ್ನ ತಿಳ್ಕೊಳ್ಳೋಣ. ಅವರ್ ಕಂಟ್ರಿ ಹ್ಯಾಸ್ ಅ ಲಾಂಗ್ ಟ್ರೆಡಿಷನ್ ಆಫ್ ಸೋಷಿಯಲ್ ಸರ್ವಿಸ್. ಅಂದ್ರೆ ನಮ್ಮ ದೇಶದ ಒಂದು ಉದಾಹರಣೆಯನ್ನ ತೆಗೆದುಕೊಂಡಾಗ ನಮ್ಮ ದೇಶ ಏನದ ಅಂತಂದ್ರೆ, ನಮ್ಮ ದೇಶವು ಸಾಮಾಜಿಕ ಸೇವೆಯ ದೀರ್ಘ ಸಂಪ್ರದಾಯವನ್ನ ಹೊಂದಿದೆ ಅಂತ ಹೇಳಿ. ಅಂದ್ರೆ ಇದು ತುಂಬಾ ಈಗ ಇತ್ತೀಚೆಗೆ ಬಂದಂತ ಒಂದು ಕಾನ್ಸೆಪ್ಟ್ ಅಲ್ಲ, ಇದು ತುಂಬಾ ಹಳೇದು ಅಂತ ಹೇಳಿ ನಾವಿಲ್ಲಿ ಆಗ್ಲೇ ನಾವು ನೋಡಿದೀವಿ ಮತ್ತು ತಿಳ್ಕೊಂಡಿದೀವಿ. ಅವರ್ ಸವೆರ್ಜನ್ ಅಂಡ್ ಡೆಮೊಕ್ರಾಟಿಕ್ ರಿಪಬ್ಲಿಕ್ ಸ್ಟ್ಯಾಂಡ್ಸ್ ಕಮಿಟೆಡ್ ಟು ಎನ್ಶೂರ್ ಜಸ್ಟಿಸ್, ಸೋಷಿಯಲ್, ಎಕಾನಮಿಕ್ ಅಂಡ್ ಪೊಲಿಟಿಕಲ್ ಟು ದ ಪೀಪಲ್ ಅಂಡ್ ಯೂಶರ್ ಇನ್ ವೆಲ್ಫೇರ್ ಸ್ಟೇಟ್. ಅಂದ್ರೆ ನಾವು ಕಲ್ಯಾಣ ರಾಷ್ಟ್ರ ಅಂತ ಹೇಳ್ತೀವಿ. ಕಲ್ಯಾಣ ರಾಷ್ಟ್ರದಲ್ಲಿರುವಂತ ಎಲ್ಲ ಜನರಿಗೆ ಕಲ್ಯಾಣ, ನಾವೇನ್ ಹೇಳ್ತೀವಿ, ನಮ್ಮ ರಾಜ್ಯ ಏನು ಅಂತಂದ್ರೆ ನಮ್ಮ ದೇಶ ಒಂದು ಸಾರ್ವಭೌಮ ಮತ್ತು ಪ್ರಜಾಪ್ರಭುತ್ವದ ಗಣರಾಜ್ಯ ಅಂತ ಹೇಳ್ತೀವಿ. ಅಲ್ಲಿ ಇರುವಂತ ಒಂದು ಜನರಿಗೆ ಸಾಮಾಜಿಕ, ಆರ್ಥಿಕ ಮತ್ತು ರಾಜಕೀಯ ನ್ಯಾಯವನ್ನ ಖಾತ್ರಿಪಡಿಸಿಕೊಳ್ಳಲು ಬದ್ಧವಾಗಿದೆ ಮತ್ತು ಕಲ್ಯಾಣ ರಾಜ್ಯವನ್ನ ರೂಪಿಸುತ್ತದೆ. ಅಂದ್ರೆ ಅಲ್ಲಿ ಇರ್ತಕ್ಕಂತ ಒಂದು ನಮ್ಮ ಭಾರತ ದೇಶ ಏನಿದೆ ಅಂತಂದ್ರೆ ಸಾರ್ವಭೌಮ ಪ್ರಜಾಪ್ರಭುತ್ವ ಗಣರಾಜ್ಯ ಅಂತ ಹೇಳ್ತೀವಿ. ಈ ಗಣರಾಜ್ಯದಲ್ಲಿ ಇರ್ತಕ್ಕಂಥ ಎಲ್ಲ ವ್ಯಕ್ತಿಗಳಿಗೆ ಸಾಮಾಜಿಕ, ಆರ್ಥಿಕ ಮತ್ತು ರಾಜಕೀಯ ನ್ಯಾಯವನ್ನ ಖಾತ್ರಿಪಡಿಸಿಕೊಳ್ಳಿಕ್ಕೆ ಬದ್ಧವಾಗಿದೆ ಮತ್ತು ಆ ನಿಟ್ಟಿನಲ್ಲಿ ಕಲ್ಯಾಣ ರಾಜ್ಯವನ್ನ ನಿರ್ಮಿಸಲಾಗಿದೆ ಅಂತ ಹೇಳಿ ನಾವು ಇಲ್ಲಿ ಹೇಳ್ತೀವಿ, ವೆಲ್ಫೇರ್ ಸ್ಟೇಟ್ ಅಂತ ಹೇಳಿ. ಆಫ್ಟರ್ ಇಂಡಿಪೆಂಡೆನ್ಸ್ ದ ಕನ್ಸೆಪ್ಟ್ ಆಫ್ ಸೋಷಿಯಲ್ ಜಸ್ಟಿಸ್ ಬಿಕಮ್ ಅ ಪಾರ್ಟ್ ಅಂಡ್ ಪಾರ್ಷಲ್ ಆಫ್ ಅವರ್ ಕಾನ್ಸ್ಟಿಟ್ಯೂಷನ್ ಅಂಡ್ ಈಸ್ ರಿಫ್ಲೆಕ್ಟೆಡ್ ನಾಟ್ ಓನ್ಲಿ ಇನ್ ದ ಪ್ರಿಯಾಂಬಲ್ ಬಟ್ ಆಲ್ಸೋ ಇನ್ ದ ಡೈರೆಕ್ಟಿವ್ ಪ್ರಿನ್ಸಿಪಲ್ಸ್ ಆಫ್ ದ ಸ್ಟೇಟ್ ಪಾಲಿಸಿ. ಅಂದ್ರೆ ನಾವು ಇದನ್ನು ಒಂದು ಸಂವಿಧಾನದ ಒಂದು ಸ್ವತಂತ್ರ